ಯಾರಾದ್ರೂ ಪದೇ ಪದೇ ಸಾಲ ಕೇಳ್ತಿದ್ರೆ ಹಣ ಏನು ಮರದಲ್ಲಿ ಬೆಳೆಯುತ್ತಾ ಅಂತ ಪ್ರಶ್ನೆ ಮಾಡ್ತಿರ್ತಾರೆ. ಜೊತೆಗೆ ಯಾರಾದ್ರೂ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ರು ಇವ್ರು ಮರದಲ್ಲಿ ದುಡ್ಡು ಬೆಳೀತಿರ್ಬೇಕು ಅಂತ ತಮಾಷೆ ಮಾಡ್ತಾರೆ. ಆದ್ರೀಗ ನಿಜಕ್ಕೂ ಮರವೊಂದರಲ್ಲಿ ನಾಣ್ಯ ಸಿಕ್ತಿದೆ. ಮರ ಎಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ. ಜನರು ಮರವೊಂದರಲ್ಲಿ ನಾಣ್ಯಗಳನ್ನು ಅಗೆದು ತೆಗೆಯುತ್ತಿರುವ ದೃಶ್ಯವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಈ ವಿಡಿಯೋ ನೋಡಿದವರು ಮರ ನಾಣ್ಯಗಳನ್ನು ಬಿಡ್ತಿದ್ಯಾ, ಈ ಮರ ಎಲ್ಲಿದೆ, ನಿಜಕ್ಕೂ ಮರದಲ್ಲಿ ನಾಣ್ಯ ಸಿಗಲು ಸಾಧ್ಯವೇ ಅಂತ ಪ್ರಶ್ನಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಮನಿ ಪ್ಲಾಂಟ್ ಬೆಳೀತಾರೆ. ಮನೆಯಲ್ಲಿ ದುಡ್ಡು ಚೆನ್ನಾಗಿ ಓಡ್ತಾ ಇರಲಿ ಅಂತ ವಾಸ್ತು ಪ್ರಕಾರ ಮನಿ ಪ್ಲಾಂಟ್ ಅನ್ನ ಬೆಳೀತಾರೆ. ಆದ್ರೆ ಅದರಲ್ಲೇನು ದುಡ್ಡು ಬೆಳೆಯಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ವಿಡಿಯೋದಲ್ಲಿ ಮರಗಳು ನಿಜಕ್ಕೂ ನಾಣ್ಯಗಳನ್ನ ಬಿಡ್ತೀವಾ ಅಂತ ಕುತೂಹಲ ಮೂಡಿಸಿದೆ. ಈ ವಿಡಿಯೋ ಅಪ್ಲೋಡ್ ಮಾಡಿದವರು ಮೊದಲು ಒಬ್ಬ ಮರವನ್ನ ಕೆತ್ತಿ ನಾಣ್ಯಗಳನ್ನ ತೆಗೆಯೋದನ್ನ ತೋರಿಸಿ ನಂತರ ಒಬ್ನೇ ಅಲ್ಲ ಇಡೀ ಕುಟುಂಬ ಮರದಿಂದ ದುಡ್ಡು ಕೀಳ್ತಿರೋದನ್ನ ತೋರಿಸಿದ್ದಾರೆ. ಈ ವಿಡಿಯೋದಲ್ಲಿ ಬಿಹಾರದ ರಾಜ್ಗಿರ್ನಲ್ಲಿರುವ ಹಣದ ಮರ ಎಂದು ಟ್ಯಾಗ್ ಮಾಡಲಾಗಿದೆ. ಇಷ್ಟಕ್ಕೂ ಇಂಥ ಮರಗಳು ಧಾರ್ಮಿಕ ನಂಬಿಕೆಯ ಮರಗಳು ಅಂತ ಗೊತ್ತಾಗಿದೆ. ಅಂದ್ರೆ ಸುಮಾರು 100 ವರ್ಷಗಳ ಹಿಂದಿನಿಂದಲೂ ಇಂತಹ ಮರಗಳಿಗೆ ಜನರು ನಾಣ್ಯಗಳನ್ನ ಎಸಿತಾ ಬಂದಿದ್ದಾರೆ. ತಾವು ಬಯಸಿದ್ದು ಸಿಗುತ್ತೆ, ಇಷ್ಟಾರ್ಧ ಸಿದ್ಧಿಸುತ್ತೆ ಎಂಬ ಕಾರಣಕ್ಕೆ ಇಲ್ಲಿ ಹಣವನ್ನ ಮರಕ್ಕೆ ಎಸಿತಾರೆ. 100 ವರ್ಷಗಳಿಂದ ಮರಕ್ಕೆ ನಾಣ್ಯಗಳನ್ನ ಎಸೆಯೋದ್ರಿಂದ ಮರದ ತುಂಬೆಲ್ಲ ನಾಣ್ಯವೇ ತುಂಬಿರುತ್ತೆ. ಹೀಗಾಗಿ ಬಿಹಾರದ ಮರದಲ್ಲೂ ದುಡ್ಡು ಸಿಕ್ಕಿರ್ಬೇಕು. ಆದ್ರೆ ನಾಣ್ಯಗಳ ಮರದ ವಿಡಿಯೋ ವೀಕ್ಷಿಸಿದ ಒಬ್ಬೊಬ್ರು ಒಂದೊಂದಾಗಿ ಕಮೆಂಟ್ ಮಾಡ್ತಿದ್ದಾರೆ. ಮರದ ಮೇಲೆ ಹಣ ಬೆಳೆಯುತ್ತೆ ಅಂತ ಓದಿದ್ದೆ, ಆದ್ರೆ ಇನ್ನು ನೋಡ್ತಿದ್ದೇನೆ ಅಂತ ಒಬ್ರು ಹೇಳಿದ್ದಾರೆ. ಇನ್ನೊಬ್ರು ಕೊನೆಗೂ ರಿಯಲ್ ಮನಿ ಪ್ಲಾಂಟ್ ಸಿಕ್ಕಿ ಬಿಡ್ತು ಅಂತ ತಮಾಷೆಯಾಗಿ ಕಮೆಂಟ್ ಮಾಡಿದ್ದಾರೆ. ಹಾಗಂತ ಭಾರತದಲ್ಲಿ ಮಾತ್ರ ಇಂಥ ಮರ ಇರೋದಲ್ಲ. ಇಂಗ್ಲೆಂಡ್ನ ಉತ್ತರ ವೇಲ್ಸ್ನ ಪೋರ್ಟ್ ಮೆರಿಯನ್ ಎಂಬ ಸ್ಥಳದಲ್ಲೂ ನಾಣ್ಯಗಳಿರುವ ಮರಗಳನ್ನು ನೋಡಬಹುದು. ಪ್ರಕೃತಿಯನ್ನು ಆರಾಧಿಸುವ ಪದ್ಧತಿಯಲ್ಲಿ ಮರಗಳಿಗೆ ಹೀಗೆ ನಾಣ್ಯಗಳನ್ನು ಎಸೆಯುವ ಪದ್ಧತಿ ಇದೆ. ಆರೋಗ್ಯ ವೃದ್ಧಿ, ಅದೃಷ್ಟ ಬರಲಿ ಅಂತ ಅಲ್ಲಿನ ಜನರು ಹೀಗೆ ಮರಗಳಿಗೆ ನಾಣ್ಯಗಳನ್ನು ಎಸಿತಾರೆ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ. ನಮಸ್ಕಾರ.